ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾನು ಅಮ್ಮನ ಜೊತೆ ಇವತ್ತು ಫಸ್ಟ್ ಟೈಮ್ ವಿಡಿಯೋ ಮಾಡ್ತಾಯಿದ್ದೀನಿ. ನಿಮಗೆಲ್ಲ ಗೊತ್ತು, ಅಮ್ಮನಿಗೆ ಗೊಂಬೆ ಮನೆ ಲಲಿತಮ್ಮ ಅಂತಲೇ ಹೇಳ್ತಾರೆ ಅಂತ. ನೋಡಿ, ಇದು ನಮ್ಮ ಶೋಕೇಸು ಕಾಣಿಸ್ತಾ ಇದೆ. ಸೊ ತುಂಬ ಜನ ನಮ್ಮ ಮನೆಯಲ್ಲಿ ದಸರಾ ಎಲ್ಲ ನೋಡ್ಕೊಂಡು ಹೋದ್ಮೇಲೆ ಹೇಗೆ ಅಮ್ಮ ಮಾಡ್ತಾರೆ ಗೊಂಬೆ ಕೈಯಲ್ಲೇ ಅಂತೆಲ್ಲ ಕೇಳ್ತಿದ್ರು. ಮತ್ತು ಸ್ವಲ್ಪ ನನ್ನ ಫ್ರೆಂಡ್ಸೂ ಸ್ವಲ್ಪ ಇದ್ರದ್ದು ಮಾಹಿತಿ ನಮಗೂ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಅದಕ್ಕೆ ಅಮ್ಮನ ಜೊತೆ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಅಮ್ಮ, ನನ್ನ ಫ್ರೆಂಡ್ಸ್ ಎಲ್ಲ ತುಂಬ ಕೇಳ್ತಿದ್ರು ಒಂದು ಗೊಂಬೆ ಮಾಡೋದು ಹೇಳ್ಕೊಡ್ಬೇಕು ಅಂತ. ಸೊ ನೀವು ಇವತ್ತು ಏನು ಗೊಂಬೆ ಮಾಡೋದು ಹೇಳ್ಕೊಡ್ತಾ ಇದ್ದೀರಾ, ಸ್ವಲ್ಪ ಟಿಪ್ಸ್ ಕೊಟ್ಟರೆ ತುಂಬ ಜನ ಇಂಟ್ರೆಸ್ಟ್ ಇರೋರಿಗೆಲ್ಲ ಯೂಸ್ ಆಗುತ್ತೆ. ಸೊ ಇವತ್ತು ಏನು ಗೊಂಬೆ ಮಾಡ್ತಾ ಇದೀಯಾ? ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ನಿಮಗೂ. ಹೇಳಿ. ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಗೊಂಬೆ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ಏನು ಬೇಕು ಅಂದರೆ ಹುಲ್ಲನ್ನು, ಕಾಟನ್ನು, ಬೈಂಡಿಂಗ್ ವೈರು ಎಲ್ಲ ಬೇಕು. ಮತ್ತು ಸ್ವಲ್ಪ ತಾಳ್ಮೆಯಿಂದ ಮಾಡಬೇಕು. ಇದನ್ನು ಮಾಡಬೇಕು ಅಂತಂದರೆ ಮಾಡಿದಾಗ ನಾವು ಯಾವ ಕತೆ ಅಂದ್ಕೊಂಡ್ರು ರೂಪಕ ಮಾಡ್ಬೋದು, ಗಂಡು ಹೆಣ್ಣು ಮಾಡ್ಬೋದು. ನಮ್ಮ ಮನಸ್ಸಿನಲ್ಲಿ ಏನಾದರೂ ಅಂದ್ಕೊಂಡು ಅದನ್ನು ಮಾಡಬೇಕು ಅಂತ ಕಷ್ಟಪಟ್ಟು ಮಾಡಿದ್ರೆ ಗೊಂಬೆ ಚೆನ್ನಾಗಿ ಬರುತ್ತೆ. ಮನಸ್ಸಿಟ್ಟು ಮಾಡಬೇಕು ಅಷ್ಟೇ ಫ್ರೆಂಡ್ಸ್. ಸೊ ಈ ಒಂದು ಸಂಚಿಕೆನ ಇದು ಒಂದೇ ಸಂಚಿಕೆಯಲ್ಲಿ ಮಾಡಿದ್ರೆ ನಿಮಗೂ ಅರ್ಥ ಆಗೋದಿಲ್ಲ, ಮತ್ತು ಅಮ್ಮಂಗೂ ಹೇಳೋಕ್ಕಾಗಲ್ಲ. ಯಾಕಂದರೆ ಇದು ನಿಮಗೆ ಗೊತ್ತಿರೋ ಹಾಗೆ ತುಂಬ ತಾಳ್ಮೆಯಿಂದ ಇರೋ ಕೆಲಸ, ಮತ್ತು ನೀವು ಟೈಮ್ ಕೊಡಬೇಕು. ಸೊ ಇದನ್ನು ಒಂದು 2-3 ಸಂಚಿಕೆಯಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನನ್ನದು ಫಸ್ಟ್ ವಿಡಿಯೋನ ನಾನು ಮಾಡಿದಾಗ ನಿಮ್ಮ ಅನಿಸಿಕೆಗಳನ್ನೆಲ್ಲ ಹೇಳಿ. ಅಮ್ಮ, ತುಂಬ ನಮಸ್ಕಾರ. ನಿಮ್ಮ ಒಂದು ಬಿಡುವು ಸಮಯದಲ್ಲಿ ನನ್ನ ಎಲ್ಲ ಫ್ರೆಂಡ್ಸ್ಗೂ ಹೇಳ್ಕೊಡ್ತಾ ಇದ್ದೀರಾ. ಸೊ 2-3 ಸಂಚಿಕೆಯಲ್ಲಿ ಹೀಗೆ ಒಂದು ಗೊಂಬೆನ ಪೂರ್ಣಗೊಳಿಸಿ ನನ್ನ ಫ್ರೆಂಡ್ಸ್ಗೆ ಹೆಲ್ಪ್ ಮಾಡಬೇಕಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ಸರಿ. ಇದನ್ನು ನಾವು ಅಳತೆ ಹಿಡ್ಕೊಂಡೆ ಕಟ್ ಮಾಡಬೇಕಾ? ಇಲ್ಲ, ಪರವಾಗಿಲ್ಲ. 7 ಇಂಚ್ ಮಾಡೋದು. ಗೊಂಬೆ ತುಂಬ ಉದ್ದ ಆದರೆ ನಿಂತ್ಕೊಳ್ಳಲ್ಲ ಅಂತ ನಾವು ಚಿಕ್ಕದು ದೊಡ್ಡದು ಯಾವ ಥರ ಬೇಕು ಅಂತ ನಾವು ಮಾಡ್ಕೊಬೋದು. ಓಕೆ. ಸೊ ಈ ಕಂಬಿಗೆ ಏನು ಹೇಳ್ತಾರೆ ಹೆಸರು? ಬೈಂಡಿಂಗ್ ವೈರು ಅಂತಾರೆ. ಬೈಂಡಿಂಗ್ ವೈರ್ ಅಲ್ಲಿ ಒಂದು ಸ್ವಲ್ಪ ಸಣ್ಣಗಿರೋದು ತಗೊಂಡ್ರೆ ನಮ್ಮ ಕೈಗೆ ಹೋಲ್ಡ್ ಆಗೋ ಥರ ಇರಬೇಕು. ಈ ಥರ ಮಾಡಿಕೊಂಡು ಉಳಿದಿರೋದನ್ನು ನಾವು ಕಟ್ ಮಾಡ್ತೀವಿ. ರೋಲೇ ಸಿಗುತ್ತೆ, ರಂಗ ಮಾರ್ಕೆಟ್ನಲ್ಲಿ ಎಲ್ಲ ಸಿಗುತ್ತೆ. ಇದನ್ನು ಫುಲ್ಲು ರೋಲ್ ಮಾಡ್ಕೊಳ್ಬೇಕಾ? ರೋಲ್ ಅವರೇ ಕೊಡ್ತಾರೆ, ನಾವು ಕಟ್ ಮಾಡಿ ಅದೇ ಕಟ್ ಮಾಡಿಕೊಂಡು ಇದು ಫುಲ್ಲು ಹಾಗೆ ಮಾಡ್ತೀವಿ. ಓಕೆ, ಇದಕ್ಕೆ ಬಾಡಿ ಅಂತ ಹೇಳ್ತಾರೆ. ಓಕೆ. ಇವಾಗ ಈ ಬಾಡಿಗೆ ನಾವು ಕಾಟನ್ ಹಾಕಿ ಸುತ್ಕೋಬೇಕು ಕೈ ಕಾಲಿಗೆ. ನೋಡಿ, ಈ ಥರ ನಾವು ಟೈಟಾಗಿ ಇಟ್ಕೊಂಡು ಸುತ್ಕೋಬೇಕು. ಬರುತ್ತೆ ಇದು ಎಲ್ಲ ಗೊಂಬೆಗಳಿಗೂ ಒಂದೇ ಮೆಜರ್ಮೆಂಟ್ ಬರುತ್ತಾ, ಅಥವಾ ನಮಗೆ ತಕ್ಕಂಗೆ ಮಾಡ್ಕೊಬೇಕಾ? ಎಲ್ಲದಕ್ಕೂ 7 ಇಂಚು 8 ಇಂಚು ಬರುತ್ತೆ. ಚಿಕ್ಕದು ಅಂತಂದಾಗ ನಾವು 5 ಇಂಚಿಗೆ ಮಾಡ್ಕೊಬೋದು. ಮಕ್ಕಳು ಆ ಥರ ಬೇಕು, ಸಣ್ಣ ಮಕ್ಕಳು ಥರ ಅಂದರೆ ಮಾಡ್ಕೋಬೋದು. ಈ ಥರ ಸುತ್ಕೋಬೇಕು. ಈ ಥರ ಕಾಟನ್ ಹಾಗೆ ರೆಡಿಮೇಡ್ ಸಿಗುತ್ತಾ? ಆ ಥರ ಸಿಗುತ್ತೆ. ಬ್ಯಾಂಡೇಜ್ ಕಾಟನ್ನು ತಗೋಬೇಕು. ಬ್ಯಾಂಡೇಜ್ ಕಾಟನ್ನೇ ನಲ್ಲೇ ಮಾಡಬೇಕಿದೆ. ನೋಡಿ, ಈ ಥರ ಸುತ್ಕೋಬೇಕು. ಆಮೇಲೆ ಅದು ನೋಡಿಕೊಂಡು ನಾವು ಎಷ್ಟು ದಪ್ಪ ಬೇಕು ಅಂತ ನೋಡಿಕೊಂಡು ಕೈ ಆ ಥರನೇ ಮಾಡ್ಕೋಬೇಕು. ಈಗ ನೀವು ಮಾಡ್ತಾ ಇರೋದು ಕೈ ಮಾಡ್ತಾ ಇರೋದು. ದಪ್ಪ ತಗೋಬಾರ್ದು, ಸಣ್ಣ ತಗೊಂಡಾಗ ನೀಟಾಗಿ ಬರುತ್ತೆ. ಅದೊಂದು ಕೈಗೆ ಅದೇ ಥರ ಈ ಕೈಗೆ ಸುತ್ಕೋಬೇಕು. ಮತ್ತು ಕಾಲಿಗೆ ಸುತ್ತೋದು ತೋರಿಸ್ತಾ ಇದ್ದೀನಿ. ಕಾಲಿಗೂ ಅದೇ ಥರ ಸುತ್ಕೋಬೇಕು. ನಾವು ಟೈಟಾಗಿ ಹಿಡ್ಕೊಂಡೇ ಸುತ್ತಬೇಕು. ಓಕೆ, ಈ ಥರ ರೆಡಿ ಮಾಡ್ಕೋಬೇಕು. ಓಕೆ, ಪೂರ್ತಿ ಇಲ್ಲಿ ಸುತ್ಕೊಬೇಕು. ಟೈಟಾಗಿ ಸುತ್ಕೊಳ್ಬೇಕು. ಓಕೆ. ಇವಾಗ ಇದಕ್ಕೆ ಹುಲ್ಲನ್ನು ಹಾಕೋದು ಹೇಗೆ ಅಂತ ಹೇಳ್ಕೊಡ್ತೀವಿ. ಇದು ಹುಲ್ಲನ್ನು ಯಾವ ಕಲರ್ ಬೇಕಾದರೂ ತಗೊಳ್ಬೋದಾ? ಸ್ಕಿನ್ ಕಲರ್ ಹಾಗೆ ಸ್ಕಿನ್ ಅಂದರೆ ಈ ಥರ ಬರುತ್ತೆ. ಇನ್ನೊಂದು ಸ್ವಲ್ಪ ಎಲ್ಲೋ ಇಶ್ಯೂ ಬರುತ್ತೆ.
ಅಂತ ಹೇಳ್ತಾರೆ. ಚನ್ನಪಟ್ಟಣದಿಂದನೇ ರಾಜ ಮಾರ್ಕೆಟ್ಗೆ ಬರೋದು. ಚನ್ನಪಟ್ಟಣದಲ್ಲಿ ನಮಗೆ 1-2 ಕೊಡೋದಿಲ್ಲ, 100 ಆ ಥರ ತೊಗೋಬೇಕು. ರಾಜ ಮಾರ್ಕೆಟ್ನಲ್ಲಾದರೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಕೊಡ್ತಾರೆ. ಆ ಥರ ಹಾಕ್ಕೊಂಡ್ಮೇಲೆ ಅದು ಟೈಟ್ ಆಗೋದಿಲ್ಲ. ನಾವು ಕಾಟನ್ ಇಟ್ಟು ಈ ಥರ ಮಾಡಿ ಮತ್ತು ಇದಕ್ಕೆ ದಾರಿಸ್ಬೇಕು. ಇದು ಇದೆಲ್ಲ ದಾರಿಸ್ತು. ಈಗ ಇದು ಬಾಡಿ ರೆಡಿ ಆಯಿತು. ಬಾಡಿ ರೆಡಿ ಆಯಿತು. ಓಕೆ, ರೈಟ್. ಓಕೆ, ಇದು ಒಬ್ಬರೇ ಮಾಡ್ಬೋದಾ, ಯಾರಾದರೂ ಜೊತೆಗೆ ಬೇಕಾಗುತ್ತಾ? ಒಬ್ಬರೇ ಮಾಡ್ಬೋದು. ಓಕೆ, ನಮಗೆ ಗೊತ್ತಿದೆ ನಿಮ್ಗೆ ತುಂಬ ಸ್ಟೂಡೆಂಟ್ಸ್ ಇದ್ದಾರೆ ಅಂತ, ಆದರೆ ಅವ್ರ ಜೊತೆಯಾಗಿ ಬರ್ತಿದ್ರಲ್ಲ, ಒಬ್ಬರೇ ಮಾಡ್ಕೋಬೇಕು. ಒಬ್ಬರೇ ಒಂದು ಗೊಂಬೆ ಮಾಡೋದು ಒಬ್ಬರೇ ಮಾಡಬೇಕು. ಕಂಪ್ಲೀಟ್ ಮಾಡೋದು ಹಿಂಗೆ. ಮೇಲ್ಗಡೆ ಕೈ ಕಾಲು ಆದಮೇಲೆ ಮೇಲ್ಗಡೆ ಪಾರ್ಟ್ನ ಈ ಥರ ಕವರ್ ಮಾಡಿ. ಓಕೆ, ಇದಕ್ಕೂ ದಾರ ಸುತ್ತ. ಎಲ್ಲ ಕಂಪ್ಲೀಟ್ ಆದಮೇಲೆ ಯಾವುದೇ ಬಟ್ಟೆ ಹಾಕಬೇಕು ಅಂದರೆ ಒಳ ಉಡುಪು ಹಾಕಬೇಕು. ಈ ಥರ ನಾವು ರೆಡಿ ಮಾಡಿಕೊಂಡು ಇದಕ್ಕೆ ಹಾಕಬೇಕು. ಅಲ್ಲ, ನನಗೆ ಇದರಲ್ಲಿ ಒಂದು ಡೌಟು, ಇದು ಗೊಂಬೆ ಅಲ್ವಾ, ಒಳ ಉಡುಪು ಯಾಕೆ ಹಾಕಬೇಕು? ಅದೇ ಗೊಂಬೆ ಮಾಡಿದ್ರು ಒಳ ಉಡುಪು ಹಾಕಿದ್ರೆ ಮೇಲೆ ಹಾಕೋದು ಚೆನ್ನಾಗೂ ಇರುತ್ತೆ. ತಿರುಗಿಸಿ ನೋಡಿದಾಗೂ ಬೊಂಬೆನ ತಿರುಗಿಸಿ ಊಟ ಮಾಡಿ ನೋಡೋರು ಇರ್ತಾರಲ್ವ, ಅದಕ್ಕೋಸ್ಕರ ನಾವು ಒಳ ಉಡುಪು ಹಾಕಿದ್ರೆ ಚೆನ್ನಾಗಿರುತ್ತೆ. ಎಲ್ಲದಕ್ಕೂ ಹಾಕಲೇಬೇಕು. ಓಕೆ, ಯಾಕೆಂದರೆ ಅದು ನಾವು ಒಂದು ಜೀವ ಇರುತ್ತೆ ಅಂತಲೇ ಅಂದ್ಕೊಂಡಿದ್ದೀವಿ. ಬೊಂಬೆ ಅಂತನಾದರೂ ಆಗಲಿ ಮನುಷ್ಯರಾದರೂ ಆಗಲಿ ಒಳ ಉಡುಪು ಭದ್ರ ಇದ್ದರೆ ಮೇಲೆ ಉಡುಪು ಚೆನ್ನಾಗಿ ಬರುತ್ತೆ, ಕೂತ್ಕೊಳ್ಳುತ್ತೆ. ಈ ಥರ ನಾವು ಅದನ್ನು ಹೇಳ್ತಾ ಇರ್ತೀಯ, ಒಂದು ಸಲ ಇನ್ನೂ ಒಂದು ಹೇಳ್ತೀಯ ಅಲ್ವಾ ನೀನು, ಒಳ ಉಡುಪಿಂದನೇ ಹೊರ ಉಡುಪಿಗೂ ಒಂದು ಬೆಲೆ ಅಂತ. ಹೌದು, ಅದನ್ನು ಹೇಳಿದ್ನಲ್ಲ. ಈ ಥರ ಒಂದು ಒಳಗಡೆ ಹಾಕ್ಕೋಬೇಕು. ಮತ್ತು ಒಂದು ಪೆಟಿಕೋಟನ್ನು ನಾವು ರೆಡಿ ಮಾಡ್ಕೊಂಡಿದ್ದೀವಿ. ಕೈಯಲ್ಲೂ ಹೊಲಿಬೋದು ಮತ್ತು ಮಿಷಿನಲ್ಲಿ ಹಾಕ್ಕೋಬೋದು. ಅವ್ರವ್ರಿಗೆ ಅನುಕೂಲಕ್ಕೆ ತಕ್ಕಂಗೆ ಈ ಥರ ಒಂದು ಪೆಟಿಕೋಟ್ ಮಾಡ್ಕೊಂಡಿದ್ದೀನಿ. ಸೀರೆ ಹಾಕೋಂಗಿದ್ರೂ ಲಂಗ ಹಾಕೋಂಗಿದ್ರೂ ಒಂದು ಪೆಟಿಕೋಟು ಈ ಥರ ರೆಡಿ ಮಾಡಿಕೊಂಡು ಇದನ್ನು ಸಹ ಇದರೊಳಗಡೆಗೆ ಹಾಕಬೇಕು. ಓಕೆ, ಅದು ಪ್ಯಾಂಟ್ ಹಾಕಿ ಆಮೇಲೆ ಒಂದು ಪೆಟಿಕೋಟು ನೋಡೋದು ನೋಡಿ, ಮಗುಗೆ ಹಾಕ್ದಂಗಿದೆ. ಚಿಕ್ಕದಾಗಿ ಈ ಥರ ಮಾಡಿಕೊಂಡು ಕಲರು ನಾವು ಒಂದೇ ಕಲರೇ ತೊಗೋತೀವಿ. ಮೇಲೆ ಯಾವ ಕಲರ್ ತೊಗೋತೀವಿ ಅದೇ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಒಂದೇ ಮ್ಯಾಚಿಂಗೇ ತೊಗೋತೀವಿ. ಹಾಕಿದ್ರೆ ಬ್ಲ್ಯಾಕ್ ಹಾಕ್ಬೋದು, ಬಟ್ ನಮ್ಮ ಹತ್ರ ಇದ್ದರೆ ಒಂದೇ ಸೇಮ್ ಕಲರ್ ಹಾಕ್ಬಿಟ್ಟು ಪೆಟಿಕೋಟ್ಗೆ ಕೆಳಗಡೆನೂ ಊಟ ಮಾಡಿಬಿಟ್ಟು ಹಿಡಿದು ಹೊಲಿದ್ಬಿಟ್ರೆ ಯಾವುದು ಇದಿರೋದಿಲ್ಲ ಅಂತ. ಊಟ ಮಾಡಿ ನೋಡಿದ್ರೂ ಗೊಂಬೆ ಲಾಕ್ ಆಗಿರುತ್ತೆ. ಈ ಥರ ನಾವು ಹೊಲ್ಕೊಂಡು ಮನುಷ್ಯನಿಗೆ ಮಗುಗೆ ಯಾವುದಕ್ಕೆ ಆದ್ರೂ ಹೆಂಗೆ ಅಲಂಕಾರ ಮಾಡ್ತೀವೋ ಅಷ್ಟೇ ಮಾಡಬೇಕು. ಸೂಕ್ಷ್ಮದಿಂದ ಎಲ್ಲ ಹಾಕಿದ್ರೇ ಚೆನ್ನಾಗಿರುತ್ತೆ. ಈ ಥರ ಹೊಲ್ಕೊಂಬಿಟ್ಟು ಇಟ್ಬಿಟ್ಟು ಓಕೆ. ಇವಾಗ ಬ್ಲೌಸ್ ರೆಡಿ ಮಾಡ್ಕೋಬೇಕು. ಇದು ಉಲ್ಲನ್ನಲ್ಲಿ ಮಾಡಿಕೊಂಡ್ರೆ ಈಸಿ ಇರುತ್ತೆ. ಬಟ್ಟೆನಲ್ಲೂ ಬರೋರು ಕಟಿಂಗ್ ಮಾಡಿ ಮಾಡ್ಕೋಬೋದು. ಈ ಥರ ಹಾಕ್ಕೊಂಡು ಬ್ಲೌಸ್ಗೆ ನಾವು ಈ ಥರ ಸುತ್ಕೊಂಡು ಬರಬೇಕು. ಒಬ್ಬರು ಈ ಥರ ಬರುತ್ತೆ. ಬ್ಲೌಸ್ ರೆಡಿ ಆಯಿತು. ಇದು ಬ್ಲೌಸ್ ರೆಡಿ ಆಯಿತು. ಓಕೆ, ಒಂದು ಲಂಗ ರೆಡಿ ಮಾಡ್ಕೊಂಡಿದ್ದೀವಿ. ಸೀರೆ ಉಡಿಸ್ಬೇಕು ಅಂದ್ರೂ ಅದನ್ನ ಫ್ರಿಲ್ ಮಾಡಿ ಸೆರಗು ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಅದಕ್ಕೆ ವೇರ್ ಮಾಡಬೇಕು. ಓಕೆ, ಈಗ ಇದು ರೆಡಿ ಮಾಡಿ ಇಟ್ಕೊಂಡಿದ್ದೀರಾ? ಒಂದು ಲಂಗ ರೆಡಿ ಮಾಡಿದ್ದೀನಿ.
ಇದು ಎಲ್ಲಿತ್ತು ಬಟ್ಟೆ ಎಲ್ಲ ಇಷ್ಟು ಡಿಸೈನ್ ಮಾಡಿದ್ದೀರಲ್ಲ? ಡಿಸೈನ್ ನಾವು ಹುಡುಕಿ ತಗೋಬೇಕು, ಎಲ್ಲಾದರೂ ಅಂಗಡಿಗಳಲ್ಲಿ ಕೇಳಬೇಕು, ಇಲ್ಲ ನಮ್ಮ ಮನೆಗಳಲ್ಲಿ ಯಾವುದಾದ್ರೂ ಉಳಿದಿರೋದು ಬ್ಲೌಸ್ ಪೀಸು. ಇದು ನಮ್ಮ ಮಗಳು ಅಂಗಡಿ ಇಟ್ಟಿರೋದ್ರಿಂದ ಅವ್ರ ಹತ್ರ ವೆರೈಟಿ ಬಟ್ಟೆ ಸಿಗುತ್ತೆ ನಮಗೆ. ಇದನ್ನು ತಗೊಂಡು ಕೆಳಗಡೆ ಒಂದು ಬಾರ್ಡರು ಹಾಕಿದ್ರು ಹಾಕ್ಬೋದು, ಅದು ಅವ್ರವ್ರ ಇಷ್ಟ. ಈ ಥರ ಮಾಡಿ ಇದು ರೇಖಾ ಕಾಸ್ಟ್ಯೂಮ್ ಇದರಲ್ಲಿ ತೊಗೊಂಡಿರೋದಾ? ಒಂದು ಪೀಸ್ ತೊಗೊಂಡಿದ್ದೀರಾ? ಒಂದು ಪೀಸ್ ಕೊಟ್ಟಿರ್ತಾರೆ ಉಳಿದಿರೋದ್ರಲ್ಲಿ, ಆ ಪೀಸ್ನ ನಾವು ಅಡ್ಜಸ್ಟ್ ಮಾಡಿ ಈ ಥರ. ಓಕೆ, ಈ ಥರ ಇದು ಲಂಗ ಆಯಿತು. ಚೆನ್ನಾಗಿದೆ, ಕಾಂಟ್ರಾಸ್ಟ್ ಚೆನ್ನಾಗಿದೆ, ಚಮಕಿನೂ ಇದೆ. ಈ ಥರ ಫ್ರಾಕ್ ರೆಡಿ ಆಯಿತು. ಓಕೆ, ಈಗ ಅದಕ್ಕೆ ಹೆಂಗೆ ಟೈಟ್ ಮಾಡ್ತೀರಾ? ಅದೇ ಸೇಮ್ ಆವಾಗಲೇ ತೋರಿಸ್ದಂಗೆ ದಾರ ಹಾಕಿ ಸೂಜಿ ದಾರದಲ್ಲಿ ಹೊಲಿಬೇಕು. ಸೂಜಿ ದಾರದಲ್ಲಿ ಹೊಲಿದು ಬಿಡೋದು ಟೈಟಾಗಿ. ಕತ್ತಿಗೆ ಇದೆಲ್ಲ ಇವಾಗ ಲಂಗ ಎಲ್ಲ ರೆಡಿ ಆಗಿದೆ. ಇವಾಗ ಜ್ಯುವೆಲ್ಸ್ ಹಾಕಬೇಕು. ಫಸ್ಟು ಈ ಥರ ಮುತ್ತು ಹೊಲ್ಕೊಂಡು, ಇಲ್ಲ ನಮ್ಮ ಹತ್ರ ಯಾವುದು ರೆಡಿ ಇದ್ರೂ ಹಿಂಗೆ ತೊಗೊಂಡ್ಬಿಟ್ಟು ಟೈಟಾಗಿ ಇಲ್ಲಿ ಕಟ್ಕೋಬೇಕು. ಫಸ್ಟು ಎಷ್ಟು ದಾರ ಹಾಕಿದ್ರೆ ನೀವು ಹಾಕ್ಬೋದು. ಫಸ್ಟ್ ಗಟ್ಟಿಗೆ ಹಾಕ್ಕೋಬೇಕು. ಬಿಟ್ಟಿರೋದು ದಾವಣಿಗಳು ಹಾಕೋದು. ಓಕೆ, ರಾಧೆ ಥರ ಇದು. ರಾಧೆ ಥರ ಉಲ್ಟಾ ನಾರ್ತ್ ಇಂಡಿಯನ್ ಟೈಪ್. ಆ ಥರ ಮಾಡಿಕೊಂಡು ಇಲ್ಲೊಂದು ಸ್ಟಿಚ್ ಮಾಡ್ಕೋಬೇಕು ನಾವು. ಇಲ್ಲಿ ಒಂದು ಸ್ಟಿಚ್ ಮಾಡಿಕೊಂಡು ಇದಿರುತ್ತೆ, ಇದನ್ನು ಆಲ್ರೆಡಿ ಮಾಡಿಕೊಂಡು ಈ ಥರ ಹಾಕಿ ಇದಕ್ಕೊಂದು ಡಾಬು ನಾವು ದಾವಣಿ ರೆಡಿ ಆಯಿತು. ಇದಕ್ಕೆ ಇನ್ನೊಂದು ಜ್ಯುವೆಲ್ಸ್ ಹಾಕೋಣ. ಈ ಥರ ರೆಡಿ ಇರೋದು ತಗೊಂಡು ಹಾಕ್ಬೋದು. ದಾವಣಿ ಹಾಕಿದ್ಮೇಲೆ ಇದು ಸಿಗುತ್ತೆ, ರೆಡಿ ಸಿಗುತ್ತೆ, ತಗೊಂಡು ಎಲ್ಲಿ ಸಿಕ್ಕಿದ್ರು ನಾವು ಈ ಥರ ತಗೊಂಡು ಕಲೆಕ್ಟ್ ಮಾಡಿ ಇಟ್ಕೋಬೋದು. ಇಲ್ಲ ಮುತ್ತು ಮಕ್ಕಳದ್ದು ಯಾವುದಾದ್ರೂ ಇದ್ರೂ ಮಾಡ್ಬೋದು. ನಾನು ಆಲ್ರೆಡಿ ಹೊಸದೇ ತಗೊಂಡು ಹೊಲ್ಕೋತೀನಿ, ಇಲ್ಲ ಅಂದರೆ ಪರ್ಚೇಸ್ ಮಾಡ್ತೀನಿ. ಈ ಥರ ಒಂದು ಹಾರ ಹಾಕ್ತಾಯಿದ್ದೀವಿ. ಡಾಲರ್ದು ಚೈನ್ ಹಾಕಿದ್ಮೇಲೆ ನಾವು ಈ ಥರ ಮುತ್ತಿನಲ್ಲಾದರೂ ಹಾಕ್ಬೋದು, ಇಲ್ಲಾಂದರೆ ಗೋಲ್ಡ್ ಥ್ರೆಡ್ ಅಂತ ಬರುತ್ತೆ, ಅದರಲ್ಲಿ ಬೇಕಾದರೂ ಬಳೆ ಟೈಪ್ ನಾವು ಹಾಕ್ಕೋಬೋದು. ಬಳೆ ಥರ ಆಪ್ಷನ್ ನಮ್ಮದು. ನಾನಿವಾಗ ಕೈಗೆ ಈ ಥರ ಹಾಕ್ತೀನಿ. ಅದು ಇಷ್ಟಿಷ್ಟು ಅಂತ ಕೌಂಟ್ ಮಾಡ್ಕೊಂಡು ಹಾಕ್ತೀವಿ. ಇವಾಗ ದೊಡ್ಡದು ಬಂದರೆ ದೊಡ್ಡದು, ಇದಕ್ಕೇನು ಲೆಕ್ಕಾಚಾರ ಏನಿಲ್ಲ. ಗೊಂಬೆ ಯಾವ ಥರ ಬಂದ್ರೂ ನಾವು ಕೌಂಟ್ ಮಾಡಿ ಮುತ್ತು ಹಾಕ್ಕೋಬೋದು.
ಓಕೆ. 2 ಕೈಗೂ ಇದೇ ಥರ ಹಾಕ್ಬೇಕು. ಈಗ ಡ್ರೆಸ್ ಎಲ್ಲ ಆದಮೇಲೆ ನಾವು ಇವಾಗ ತಲೆ ಮಾಡ್ಕೊಳ್ಳೋಣ. ತಲೆ ಕೂದಲು ಅದನ್ನೇ ರೆಡಿ ಮಾಡೋದು. ಜಡೆ ಇನ್ವಿಟೇಷನ್ ಕಾರ್ಡೇ ಆಗಬೇಕಾ, ಯಾವುದಾದ್ರೂ ಕಾರ್ಡ್ ಆದರೂ ಆಗುತ್ತಾ? ಗಟ್ಟಿ ಕಾರ್ಡ್ ಇರಬೇಕು ಅಷ್ಟೇ. ಒಂದು 20-25 ಲೈನ್ ಸುತ್ತಬೇಕು. ಎಷ್ಟು ಸುತ್ತಬೇಕಾಗತ್ತೆ? 25 ಲೈನ್. ಅಕ್ಕಪಕ್ಕ ಹೋಗ್ದಿರ ಇರಲಿ ಹುಲ್ಲನ್ನು ಅಂತ ಹೊಲ್ಕೊಳ್ಳೋದು. ಒಂದು 4-5 ಸರ್ತಿ ನಾವು ಈ ಥರ ಸ್ಟಿಚ್ ಮಾಡ್ತೀವಿ. ಫೆವಿಕಲ್ ಹಾಕ್ಕೋಬೇಕು. ಸರಿ, ಯಾವುದು ನಾವು ಕೈಯಲ್ಲಿ ಮಾಡಿದ್ರೇ ನೀಟಾಗಿ ಬರುತ್ತೆ. ಥರ ಎಲ್ಲ ಕಡೆ ಸ್ಪ್ರೆಡ್ ಆಗೊಂಡು ಫೆವಿಕಲ್ ಹಾಕ್ಬಿಟ್ಟು ಇದನ್ನ ತಗೊಂಡು ನಾವು ಕರೆಕ್ಟಾಗಿ ಸರಿ ಮಾಡ್ಕೋಬೇಕು. ಈ ಥರ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಹುಲ್ಲನ್ನು ಸುತ್ತಬೇಕು. ಇದು ಹುಲ್ಲನ್ನು ಸುತ್ತಬಿಟ್ಟು 1 hour 1.5 hour ಇದನ್ನು ಒಣಗಕ್ಕೆ ಬಿಡಬೇಕು. ಎಲ್ಲಿ ಸುತ್ತಬೇಕು ಹುಲ್ಲನ್ನು? ಈ ಥರ ಹುಲ್ಲನ್ನು ತಗೊಂಡು ಮತ್ತೆ ಈ ಥರ ತಗೊಂಡು ಹೀಗೆ ಆಮೇಲೆ ನಾವು ಅದಕ್ಕೆ ಕಿವಿಗೆ ಎಲ್ಲ ಮಾಡಿ ಜಡೆ ಎಲ್ಲ ಹಿಡಿಯೋಕ್ಕೆ ಸರಿ ಹೋಗುತ್ತೆ. ಮೇಲ್ಗಡೆ ಗಂಟು ಫೆವಿಕಲ್ ಹಾಕ್ಬಿಟ್ಟು ಹುಲ್ಲನ್ನೆಲ್ಲ ಸುತ್ಕೊಂಡಿರ್ತೀವಿ. ಈ ಥರ ಒಂದು ಚಿಕ್ಕದು ಗಂಟು ಅದನ್ನು ಇಲ್ಲಿ ಪಿಕ್ ಮಾಡೋಣ. ಓಕೆ. ಮಾಡಿಬಿಟ್ಟು ಅದನ್ನು ಸೂಜಿ ದಾರ ತಗೊಂಡು ಹೊಲಿಬೇಕು. ಅಷ್ಟೊತ್ತಿಗೆ ನಾವು ಇದಕ್ಕೆ ಜೇಲ್ಸ್ ಹಾಕೋದಕ್ಕೆ ರೆಡಿ ಮಾಡ್ಕೋಬೇಕು. ಇದು ಸಣ್ಣ ಮಕ್ಕಳಿಗೆ ಹಾಕೋದು ಯಾವುದನ್ನು ಜುಮ್ಕಿ ಟೈಪ್ ಇದ್ದರೆ ಅದನ್ನು ನಾವು ಕುಚ್ಚು ಥರ ಮಾಡ್ಕೋಬೇಕು. ಮಣಿ ಹಾಕ್ಕೊಂಡು ಅದು ಅವರವ್ರ ಕ್ರಿಯೇಟಿವಿಟಿ ಮೇಲೆ ಬರುತ್ತೆ. ಇದು ಜಡೆಗೆ ಕುಚ್ಚು, ಜಡೆಗೆ ಕುಚ್ಚಾಗುತ್ತೆ. ಆಮೇಲೆ ಓಲೆನೂ ಅಷ್ಟೇ, ಯಾವುದನ್ನು ಚಿಕ್ಕ ಚಿಕ್ಕದು ಇದನ್ನೆಲ್ಲ ನಾವು ಫಸ್ಟೇ ರೆಡಿ ಮಾಡಿ ಇಟ್ಕೊಂಡಿದ್ರೆ ಇದು ಓಲೆ ಆಗುತ್ತೆ, ಬೈತಲೆ ಆಗುತ್ತೆ. ಇದು ಹಿಂದೆ ಗಂಟು ಆಗುತ್ತೆ. ಮತ್ತು ಇದು ಡಾಬು ಇದೂ ಹುಲ್ಲನ್ನಲ್ಲೇ ಮಾಡಿರೋದಾ? ಇಲ್ಲ, ಇದು ಗಂಟು 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 ಹುಲ್ಲನ್ನಲ್ಲೇ ಮಾಡೋದು. ಆಮೇಲೆ ಈ ಥರ ಥ್ರೆಡ್ ತೊಗೊಂಡು ಜಡೆಗೆ ಸುತ್ತೋದು ಡೆಕೋರೇಷನ್ ಮಾಡೋದಕ್ಕೆ. ಮತ್ತು ಈ ಗಂಟಿಗೆ ನಾವು ಈ ಥರ ಮುತ್ತು ಹಾಕ್ಬಿಟ್ಟು ಇನ್ನೂ ಬೇಕಂದರೆ ನಮ್ಮ ಇಷ್ಟ ಡಿಸೈನ್ಸ್ ಏನಾದರೂ ಮಾಡ್ಕೋಬೋದು. ಅಷ್ಟೊತ್ತಿಗೆ ಇದು ರೆಡಿ ಮಾಡ್ಕೊಬೇಕು. ಬೇಕಾದರೆ ರೆಡಿಮೇಡು ತೊಗೊಬೋದು, ಸಿಗಲ್ಲ. ರೆಡಿಮೇಡ್ ಕುಚ್ಚು ಆ ಥರ ಸಿಗಲ್ಲ.
ನಾವೇ ಮಾಡ್ಕೋಬೇಕು. ಮಣಿನಲ್ಲಾದರೂ ಮಾಡ್ಕೋಬೋದು. ಕಪ್ಪು ದಾರ ಕಪ್ಪು ಹುಲ್ಲನ್ನು ಕಟ್ ಮಾಡಿಬಿಟ್ಟು ಅದ್ರ ಮೇಲೆ ಒಂದು ಜುಮ್ಕಿ ಟೈಪ್ ಯಾವುದಾದ್ರೂ ಇದ್ದರೆ ನೋಡಿ ಅದನ್ನ ರೆಡಿ ಮಾಡ್ಕೊ. ಮಾಡ್ಕೊಳ್ಳೋಣ. ಈ ಥರ ಒಂದು ಹೇರ್ ಸ್ಟೈಲ್ ಗೋಲ್ಡ್ದು ಥ್ರೆಡ್ಡು ಅಂತ ಸಿಗುತ್ತೆ ಅಂಗಡಿನಲ್ಲಿ. ಅದನ್ನ ತೊಗೊಂಡು ಬಂದು ಯಾವ ಥರ ಬೇಕಾದ್ರೂ ತರ್ಬೋದು. ನಾನು ಈ ಥರ ತೊಗೊಂಡು ಹುಲ್ಲನ್ನು ಚೆನ್ನಾಗಿ ಒಣಗಿರಬೇಕು. यशोमती मैया से बोले नंद लाला, राधा क्यों गोरी मैं क्यों काला, राधा क्यों गोरी मैं क्यों काला। यशोमती मैया से बोले नंद लाला, राधा क्यों गोरी मैं क्यों काला, राधा क्यों गोरी मैं क्यों काला। ನೋಡಿ ಇವಾಗ ಈ ಥರ ಕಾಣುತ್ತೆ. ಇವಾಗ ನಾವು ಇದಕ್ಕೆ ಒಂದು ಡಾಬ್ ಹಾಕ್ಕೊಂಡ್ಬಿಡೋಣ. ಇದನ್ನು ಹೊಲ್ಕೋಬೇಕು. ಯಾವ ಕಲರ್ ಇದ್ದರೆ ಅದು ಆ ಕಲರ್ ದಾರದಲ್ಲಿ ಹೊಲ್ಕೋಬೇಕು. यशोमती मैया से बोले नंद लाला, राधा क्यों गोरी मैं क्यों काला, राधा क्यों गोरी मैं क्यों काला। यशोमती मैया से बोले नंद लाला, राधा क्यों गोरी मैं क्यों काला, राधा क्यों गोरी मैं क्यों काला। ನಿಂತ್ಕೊಳ್ಳುತ್ತೆ. ಓಕೆ. ಇವಾಗ ಈ ಥರ ನಾವು ಬೊಂಬೆಗಳನ್ನೆಲ್ಲ ರೆಡಿ ಮಾಡಿಕೊಂಡು ಯಾವ ಥರ ಬೇಕಾದರೂ ಈ ಥರ ಜೋಡಿಸ್ಕೋಬೋದು. ವೆರೈಟಿ ಡಾಲ್ಸ್ನ ನಾವು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಎಲ್ಲದಕ್ಕೂ ಬೇಸ್ ಹೊಡೆದಿರಬೇಕು. ಎಲ್ಲದಕ್ಕೂ ನಾವು ಮಾಡಿರೋ ಥರನೇ ಮಾಡಬೇಕು. ಅಲಂಕಾರ ಮಾತ್ರ ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು. ಯಾವ ಮಾಡ್ತೀವಿ ಅಂತ ಫಸ್ಟೇ ತಿಳ್ಕೊಂಡು ನಾವು ಮಾಡಿದ್ರೆ ಎಲ್ಲ ಚೆನ್ನಾಗಿರುತ್ತೆ. ಫಸ್ಟೇ ಏನು ಮಾಡಬೇಕು ಅಂತ ತಿಳ್ಕೊಬೇಕು. ಫೋಟೋನೋ ಗೊಂಬೆನೋ ಎಲ್ಲಾದರೂ ನೋಡಿದರೆ ನಾವು ಅದೇ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ. ನೋಡಿ ನಾವೆಲ್ಲ ಅದೇ ಥರ ಕ್ರಿಯೇಟ್ ಮಾಡಿದ್ದು. ಇದನ್ನ ಯಾರೂ ಹೇಳ್ಕೊಡಲ್ಲ, ಬೇಸ್ ಮಾತ್ರ ಹೇಳ್ಕೊಡ್ತಾರೆ. ಅದು ಇಟ್ಬಿಡಿ. ಇದು ಕೂಚಿಪುಡಿ ಡ್ಯಾನ್ಸ್ ಅಂತ ಡ್ಯಾನ್ಸರ್ ಸೆಲೆಕ್ಟ್ ಮಾಡಿಕೊಂಡು ಅದು ಮನು ಮಾಡಿದ್ದೀವಿ. ಮನು ಮಾತಾಡ್ಬಿಟ್ಟು ನಮ್ಮ ಮನೆ ಕೂಚಿಪುಡಿ ಮಾಸ್ಟರ್ ಮನು. ಇದು ಮೋಹಿನಿ ಅಟ್ಟಮ್ ಅಂತ. ನಾವು ವೆರೈಟಿ ತಿಳ್ಕೊಂಡು ಮಾಡಬೇಕು, ಯಾವ ಥರ ಮಾಡಬೇಕು ಅಂತ. ತುಂಬ ಚೆನ್ನಾಗಿದೆ. ಇಷ್ಟು ಈ ವಿಡಿಯೋ ನಾವು ಮಾಡಿರೋದು ಒಂದೇ ದಿನದಲ್ಲ,
4 ವಾರದಿಂದ ಇದು ಮಾಡಿರೋದು, ಯಾಕಂದರೆ ಇದರ ಪ್ರೋಸೆಸ್ಸೇ ಆಗಿದೆ. ಸೊ ಒಂದೇ ಸಲ ಮಾಡ್ಕೊಳಕ್ಕಾಗಲ್ಲ. ಇದಕ್ಕೆ ಮತ್ತೊಮ್ಮೆ ನಾನು ಹೇಳೋದು, ಈ ಗೊಂಬೆಗಳಿಗೆ ನಾವು ಹೇಳೋದು, ಎಲ್ಲರೂ ಹೇಳಿರೋದು, ಮಾಧ್ಯಮದವರು ಹೇಳಿರೋದು, ಟಿ ವಿನಲ್ಲಿ ಹೇಳಿರೋದು, ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಅವರು ಹೇಳಿರೋದು, ಸರ್ಟಿಫಿಕೇಟ್ ಕೊಟ್ಟಿರೋದು, ಆರ್ಯಭಟ್ಟ ಪ್ರಶಸ್ತಿ, ಕೆಂಪೇಗೌಡ ಪ್ರಶಸ್ತಿ, ಇನ್ನು ಹಲವಾರು ಪ್ರಶಸ್ತಿ ಕೊಟ್ಟಾಗ ಅವ್ರು ಹೇಳಿರೋದು ಒಂದೇ ಒಂದು ವರ್ಡು, ಪೇಷನ್ಸ್. ಸೊ ಈ ಒಂದು ಪೇಷನ್ಸ್ಗೆ ನಾವು ಯಾವತ್ತೂ ನಮನಗಳನ್ನು ಹೇಳ್ತಾ ಈ ಒಂದು ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.